ಭಾಳ ವಿಶೇಷವಾದಂಥ ಪುಣ್ಯಕ್ಷೇತ್ರ ಇದು. ಮಂಚಳ್ಳಿ ಗವಿ, ಇದು ಗುಂಡ್ಲುಪೇಟೆ ತಾಲೂಕು ಮಂಚಳ್ಳಿ ಗವಿ. ಇಲ್ಲಿ ಬರೋಂಥ ಭಕ್ತಾದಿಗಳು ಪ್ರತಿಯೊಂದು ಕಾರ್ಯಕ್ರಮವೂ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಪರಮಾತ್ಮ ಸನ್ನಿಧಿಯಲ್ಲಿ. ಅಂದರೆ ಕಾರ್ತಿಕ ಮಾಸದಲ್ಲಿ ಒಂದು 5,000-6,000 ಜನ ಸೇರುತ್ತೆ ಇಲ್ಲಿಗೆ. ಅದು ಬಿಟ್ಟರೆ ನಂಜೀಶ್ವರ ಆರಾಧನೆ ಆಗುತ್ತೆ ಜನವರಿ ತಿಂಗಳಲ್ಲಿ. ಅದು ಬಿಟ್ಟರೆ ಬಸ್ ಜಯಂತಿ ಆಗುತ್ತೆ ಅಕ್ಷಯ ತರಿಗೆ, ಆ ದಿವಸದಲ್ಲಿ ಆರಾಧನೆ ಆಗುತ್ತೆ. ಭಾಳ ವಿಶೇಷವಾದಂಥ ಪುಣ್ಯಕ್ಷೇತ್ರ ಇದು ಮಂಚಳ್ಳಿ ಗವಿ ಅಂತಂದರೆ. ಇಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮನುಷ್ಯನಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಬಂದು ಪರಮಾತ್ಮ ದರ್ಶನ ಮಾಡಿದ್ರೆ ಎಲ್ಲ ಇಷ್ಟಾರ್ಥ ಸಿದ್ಧಿ ಎಲ್ಲ ಸಿಗುತ್ತೆ ಇಲ್ಲಿ ಪರಮಾತ್ಮನಿಂದ. ಎಷ್ಟೋ ಜನಕ್ಕೆ ಮಕ್ಕಳಿದ್ದವ್ರಿಗೆಲ್ಲ ನಾಮಕರಣ ಮಾಡಿದ್ದೀನಿ, ಎಷ್ಟೋ ಜನ ಕೆಲಸ ಇದ್ದವ್ರಿಗೆಲ್ಲ ಕೆಲಸ ಸಿಕ್ಕಿದೆ, ಎಷ್ಟೋ ಜನ ದಂಪತಿಗಳು ಬಂದಿದ್ದಾರೆ ಇಲ್ಲಿಗೆ. ಕೆಲವು ಕಾರ್ಯಕ್ರಮಗಳೆಲ್ಲ ಇಲ್ಲಿ ಪರಮಾತ್ಮ ಸನ್ನಿಧಿಯಲ್ಲಿ ಆಗ್ತಾಯಿದೆ. ಇಲ್ಲಿ ಇವರು ಗುರುಗಳು ತಪಸ್ಸನ್ನು ಮಾಡಿ ಕಾಯಕ ಸಮೇತ ಕೈಲಾಸಕ್ಕೆ ಪೃಷ್ಠಿಮಂತರಾಗಿರೋದು, ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷ ಆಗಿರೋದು ಇಲ್ಲಿ. ಇಲ್ಲಿ ಈ ಗದ್ಗೆ ಮೇಲೆ ಇವ್ರದ್ದು ಪಾದರಕ್ಷೆಗಳು ಮಡಗು ಜಾಗದಲ್ಲಿ ಸಮೇತ ಇರ್ತದೆ. ಇವರು ಕೈಲಾಸಕ್ಕೆ ಹೋಗುವಾಗ ಈ ಪಾದರಕ್ಷೆಗಳನ್ನ ಈ ಗದ್ಗೆ ಮೇಲೆ ಬಿಟ್ಟು ಹೊಂಟೋದ್ರು. ಇವು ಮಡಗು ಜಾಗದಲ್ಲಿ ಸಮೇತ ಇರ್ತದೆ. ಇದೊಂದು ಭಾಳ ಪುಣ್ಯಕ್ಷೇತ್ರದಲ್ಲಿ ಇದು ಇಂಥ ಪವಾಡ ಇವರು ಮಾಡಿರೋದು. ಭಾಳ ಕಾರ್ಯಕ್ರಮಗಳು ಭಾಳ ಇಲ್ಲಿ ಅಂದ್ಕೊಂಡು ಕೆಲಸ ಎಲ್ಲ ಭಾಳ ಸಿದ್ಧಿ ಆಗುತ್ತೆ. ಇದೆಲ್ಲ ಪವಾಡ ಮಾಡಿರೋದು ಅವರು. ಇವರು ತಪಸ್ಸನ್ನು ಮಾಡಿ ಕಾಯಕ ಸಮೇತ ಕೈಲಾಸಕ್ಕೆ ಪೃಷ್ಠಿಮಂತರಾಗಿರೋದು, ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷ ಆಗಿರೋಂಥ ಅದು ಇಲ್ಲಿ. ಶಿವ